ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಸಿಂಪಲ್ ಆಗಿರುವಂತಹ ಬೆಂಡೆಕಾಯಿ ಫ್ರೈನ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಬೆಂಡೆಕಾಯಿನ ಕಟ್ ಮಾಡ್ಬೇಕಾದ್ರೆ ಲೋಳೆ ರಸ ಜಾಸ್ತಿ ಇರುತ್ತೆ, ತುಂಬಾನೇ ಜಿಬ್ ಆಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ನ ಹೇಳಿದೀನಿ. ಬೆಂಡೆಕಾಯಿಂದ ಯಾವುದೇ ಫ್ರೈ ಆಗಿರ್ಲಿ, ಸಾರ್ ಆಗಿರ್ಲಿ, ಪಲ್ಯ ಆಗಿರ್ಲಿ, ಏನೇ ಮಾಡಿದ್ರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬೆಂಡೆಕಾಯಿಂದ ಯಾವುದೇ ರೆಸಿಪಿ ಮಾಡಲಿ ಸೂಪರ್ ಹಿಟ್ ಆಗುತ್ತೆ. ಬಟ್ ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ಬೆಂಡೆಕಾಯಿ ಫ್ರೈನ ಮಾಡಿ ನೋಡಿ, ಫಿದಾಗಿ ಹೋಗ್ತೀರಾ. ಮೊದಲನೇದಾಗಿ ನಾನು ಒಂದು 1/4 kg ಅಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ. ಬೆಂಡೆಕಾಯಿನ ಕಟ್ ಮಾಡೋಕ್ಕಿಂತ ಮುಂಚೆ ನೀರಲ್ಲಿ ಒಂದಲ್ಲ 2 ಸರಿ ನೀಟಾಗಿ ತೊಳಿಬೇಕು. ತೊಳೆದ ಮೇಲೆ ಈ ಬೆಂಡೆಕಾಯಿನ ಯಾವುದಾದ್ರೂ ಕಾಟನ್ ಬಟ್ಟೆಯಿಂದ ಈ ರೀತಿ ಒರೆಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಲೋಳೆ ರಸ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಫ್ರೈ ಆಗಿರಲಿ, ಪಲ್ಯ ಆಗಿರಲಿ, ಸಾರಾಗಿರಲಿ ಸೂಪರ್ ಆಗಿ ಬರುತ್ತೆ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿ ನೋಟಿಫಿಕೇಶನ್ ಬರುತ್ತೆ. ಎಲ್ಲ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ. ನಂತರ ಈ ಕಡೆ ಕಡಾಯಿಯಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಹಾಕೊಂಡು ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋಬೇಕು. 1/4 kg ಬೆಂಡೆಕಾಯಿಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಆದ್ರೆ ಕರೆಕ್ಟ್ ಆಗುತ್ತೆ. ಆದಷ್ಟು ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮೇಲ್ಗಡೆ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಪ್ಲೇಟ್ಗೆ ಹಾಕೊಂಡಿದ್ಮೇಲೆ ಕಂಪ್ಲೀಟ್ ಆಗಿ ಆರಿದ ಮೇಲೆ ಮಾತ್ರ ಶೇಂಗಾ ಬೀಜನ ಮಿಕ್ಸಿ ಜಾರಲ್ಲಿ ಹಾಕೊಂತಾ ಇದ್ದೀನಿ. ನಂತರ ಇದೇ ಮಿಕ್ಸಿ ಜಾರ್ಗೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ. ನಂತರ ಖಾರಕ್ಕೆ ತಕ್ಕಂಗೆ ಖಾರ ಹಾಕೊಳ್ಳಿ. 1.5 ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳಿ. ನಂತರ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ಮೇಲೆ ನೀರು ಬೆರೆಸದೆ ಹಾಗೇನೆ ಮಿಕ್ಸಿ ಮಾಡ್ಕೋಬೇಕು. ತೀರಾ ತರಿತರಿಯಾಗೂ ಮಾಡ್ಕೋಬೇಡಿ, ಹಾಗಂತ ತುಂಬಾ ಸಾಫ್ಟ್ ಆಗು ಮಾಡ್ಕೋಬೇಡಿ, ಮೀಡಿಯಂ ಆಗಿರ್ಲಿ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಲ್ಲ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ, ಇದು ಸೈಡ್ಗೆ ಇರ್ಲಿ. ನಂತರ ನಾನು ಬೆಂಡೆಕಾಯಿನ ಫ್ರೈ ಮಾಡಲಿಕ್ಕೆ ಒಂದು ಪಾನಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿನ ಜಾಸ್ತಿನೇ ಹಾಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡಿರುವಂತ ಎಲ್ಲಾ ಬೆಂಡೆಕಾಯಿನ ಹಾಕೊಂಡಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಒಂದು ಅಬ್ಸರ್ವ್ ಮಾಡಿದಿರಾ, ನಾನು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಲೋಳೆ ರಸ ಎಷ್ಟು ಕಡಿಮೆ ಆಗಿದೆ ಅಲ್ಲ, ಅದಕ್ಕೆ ಹೇಳೋದು ಬೆಂಡೆಕಾಯಿನ ಡೈರೆಕ್ಟ್ ಆಗಿ ಕಟ್ ಮಾಡಿದ್ಮೇಲೆ ನೀರಲ್ಲಿ ತೊಳೆಯೋಕ್ಕಿಂತ ಬೆಟರ್ ಫಸ್ಟೇನೆ ಬೆಂಡೆಕಾಯಿನ ತೊಳೆದ್ಬಿಟ್ಟು ಬಟ್ಟೆಯಿಂದ ನೀಟಾಗಿ ಒರೆಸಿ ಆಮೇಲೆ ಕಟ್ ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರೆ, ಕಟ್ ಮಾಡಿದ್ಮೇಲೆ ಬೆಂಡೆಕಾಯಿನ ತೊಳಿತಿರ್ತಾರೆ. ಆ ರೀತಿ ಮಾಡ್ಕೋಬೇಡಿ. ಆ ರೀತಿ ಮಾಡೋದ್ರಿಂದ ಲೋಳೆ ರಸ ತುಂಬಾನೇ ಬರುತ್ತೆ. ನೋಡಿದ್ರ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಲ್ಲ, ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಎಲ್ಲ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಒಂದು ಪ್ಲೇಟಲ್ಲಿ ಹಾಕೊಂಡು ಸೈಡಲ್ಲಿ ಇಟ್ಕೊತೀನಿ. ಈ ಇಂಪಾರ್ಟೆಂಟ್ ಸ್ಟೆಪ್ಸ್ನ ಅಂಡ್ ಟಿಪ್ಸ್ನ ಮಾತ್ರ ಮರಿಬೇಡಿ. ಎಲ್ಲ ಬೆಂಡೆಕಾಯಿನ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ಮೇಲೆ ಎಣ್ಣೆ ಇಷ್ಟು ಉಳಿದಿದೆ. ಇದಕ್ಕೆ ನಾನು ಇನ್ನೂ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತೀನಿ. ಎಣ್ಣೆ ಬಿಸಿ ಆದ್ಮೇಲೆ 1 ಹಿಡಿಯಷ್ಟು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಈ ಒಂದು ಫ್ರೈಗೆ ಕರಿಬೇವು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಆದಷ್ಟು ಫ್ರೆಶ್ ಆಗಿರುವಂಥ ಕರಿಬೇವನ್ನ ಯೂಸ್ ಮಾಡಿ. ನಂತರ ಮಿಕ್ಸಿ ಮಾಡಿರುವಂಥ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಏನೆಲ್ಲ ಹಾಕಿರ್ತೀವಲ್ಲ ಆ ಒಂದು ಪೌಡರ್ನ ಹಾಕಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆಗಳಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. 1 ಅಥವಾ 2 ನಿಮಿಷದೊಳಗೆ ಫ್ರೈ ಆಗಿಬಿಡುತ್ತೆ. ಆ್ಯಂಡ್ ಹಸಿ ವಾಸನೆ ಕೂಡ ಹೋಗಿ ಸ್ವಲ್ಪ ಉದುರುದ್ರಾಗುತ್ತೆ. ನೋಡಿದ್ರ ಇವಾಗಲೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇಂಥ ಟೈಮ್ನಲ್ಲೇ ಫ್ರೈ ಮಾಡಿರುವಂಥ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಇನ್ನು ಎಕ್ಸ್ಟ್ರಾ ಈ ಒಂದು ಬೆಂಡೆಕಾಯಿ ಫ್ರೈಗೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ 5 ರಿಂದ 10 ನಿಮಿಷದಲ್ಲೇ ಬೆಂಡೆಕಾಯಿ ಫ್ರೈ ರೆಡಿನೇ ಆಗೋಗುತ್ತೆ. ಎಲ್ಲ ಬೆಂಡೆಕಾಯಿನ ಹಾಕ್ಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಬೆಂಡೆಕಾಯಿ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ತುಂಬಾನೇ ಪೀಸ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂಥ ಬೆಂಡೆಕಾಯಿ ಫ್ರೈ ರೆಡಿನೇ ಆಗೋಗುತ್ತೆ. ಅಂಡ್ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಟಿಪ್ಸ್ನ ಹೇಳಿದ್ದೀನಲ್ಲ, ಅದನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ಒಂದು ಬೆಂಡೆಕಾಯಿ ಫ್ರೈಗೆ ಒಂದೇ ಅಲ್ಲ, ಬೆಂಡೆಕಾಯಿ ಸಾರು, ಪಲ್ಯ ಎಲ್ಲದಕ್ಕೂ ಆ ಒಂದು ಟಿಪ್ಸ್ನ ಅಪ್ಲೈ ಮಾಡ್ಕೊಂಡು ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಎಲ್ಲ ಅಡುಗೆಗಳು ಕೂಡ. ಈ ಬೆಂಡೆಕಾಯಿ ಫ್ರೈ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.